ನಮ್ಮ ದೇಶದ ಇತಿಹಾಸದಲ್ಲಿ ರೈಲಿಗೆ ಮಹತ್ವದ ಸ್ಥಾನವಿದೆ. ಏಪ್ರಿಲ್ 16, 1853ರಂದು ಭಾರತದಲ್ಲಿ ಪಯಣ ಆರಂಭಿಸಿದ ಉಗಿಬಂಡಿ ಕಾಲಚಕ್ರಗಳಲ್ಲಿ ಚಲಿಸುತ್ತಾ ಹಂತ ಹಂತವಾಗಿ ಬೆಳೆದು ಇಂದು ನಮ್ಮ ದೇಶದಲ್ಲಿ ಬುಲೆಟ್ ಟ್ರೈನ್ ರೂಪ ಪಡೆದುಕೊಳ್ತಾ ಇದೆ. ಸುಮಾರು 175 ವರ್ಷಗಳ ಸುದೀರ್ಘ ಇತಿಹಾಸ ಇರುವ ಭಾರತೀಯ ರೈಲ್ವೆ ನಡೆದು ಬಂದ ದಾರಿಯನ್ನ ತಿಳಿದುಕೊಳ್ಳುವ ಹಂಬಲ ನಿಮಗೆ ಇದೆಯಾ? ಹಾಗಾದರೆ ನೀವು ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಬರಬೇಕು. ಹುಬ್ಬಳ್ಳಿ ರೈಲು ನಿಲ್ದಾಣದ ಸಮೀಪದಲ್ಲೇ ಗದಗ ರಸ್ತೆಯಲ್ಲಿ ರೈಲ್ವೆ ಮ್ಯೂಸಿಯಂ ಅನ್ನ ಸ್ಥಾಪಿಸಲಾಗಿದ್ದು, ಭಾರತೀಯ ರೈಲ್ವೆ ಇಲಾಖೆಗೆ ಸಂಬಂಧಿಸಿದ ಅಪರೂಪದ ವಸ್ತುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. 2020ರಲ್ಲಿ ಈ ಮ್ಯೂಸಿಯಂ ಆರಂಭವಾಗಿದ್ದು, ಮೈಸೂರು ಹೊರತುಪಡಿಸಿದರೆ ನೈಋತ್ಯ ರೈಲ್ವೆ ವಲಯದ 2ನೇ ಮ್ಯೂಸಿಯಂ ಇದಾಗಿದೆ. ಇದು ಉತ್ತರ ಕರ್ನಾಟಕದ ಏಕೈಕ ರೈಲ್ವೆ ಮ್ಯೂಸಿಯಂ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಲಪ್ರಭಾ, ಘಟಪ್ರಭಾ ಮತ್ತು ಹೊರಾಂಗಣ ವಿಭಾಗ ಸೇರಿದಂತೆ ಒಟ್ಟು 3 ವಿಭಾಗಗಳನ್ನು ಹೊಂದಿರುವ ಮ್ಯೂಸಿಯಂನ ವಿಶಾಲವಾದ ಆವರಣದಲ್ಲಿ ಶತಮಾನಕ್ಕೂ ಹಳೆಯದಾದ ನ್ಯಾರೋ ಗೇಜ್ ಮತ್ತು ಮೀಟರ್ ಗೇಜ್ ರೈಲ್ವೆ ಎಂಜಿನ್ಗಳು, ಹಳೆಯ ಬೋಗಿಗಳು, ಕ್ರೇನ್ಗಳು, ವಿವಿಧ ಮಾದರಿ ಸಿಗ್ನಲ್ಗಳು, ಹಳಿಗಳು ಹೀಗೆ ರೈಲಿಗೆ ಸಂಬಂಧಿಸಿದ ಖಜಾನೆಯನ್ನೇ ಇಲ್ಲಿ ಇಡಲಾಗಿದೆ. ಶತಮಾನಕ್ಕೂ ಹಳೆಯದಾದ ಬ್ರಿಟಿಷ್ ಕಟ್ಟಡಗಳನ್ನ ಈ ಮ್ಯೂಸಿಯಂಗೆ ಬಳಸಿಕೊಳ್ಳಲಾಗಿದೆ. ಒಂದು ಕಟ್ಟಡದಲ್ಲಿ 100 ವರ್ಷಗಳ ಹಿಂದಿನ ರೈಲಿಗೆ ಸಂಬಂಧಿಸಿದ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಉಗಿಬಂಡಿಯ ಆರಂಭದ ದಿನಗಳನ್ನ ಹಿಡಿದು ಇಂದಿನ ಮೆಟ್ರೋ ಬುಲೆಟ್ ಟ್ರೈನ್ ವರೆಗೂ ವಿವಿಧ ಕಾಲಘಟ್ಟಗಳಲ್ಲಿ ರೈಲಿನ ಸ್ಥಿತಿಗತಿಗಳನ್ನ ಮತ್ತು ಭವಿಷ್ಯದಲ್ಲಿ ಆಗಬಹುದಾದ ತಂತ್ರಜ್ಞಾನಗಳ ಕುರಿತು ವಿವರಿಸುವ ವರ್ಣಚಿತ್ರಗಳು, ಕಪ್ಪು ಬಿಳುಪು ಚಿತ್ರಗಳು ಇಲ್ಲಿವೆ. ಹಾಗೆಯೇ ರೈಲ್ವೆ ಜರ್ನಲ್ಸ್, ಕಾಗದ ಪತ್ರಗಳು, ಪ್ರಶಸ್ತಿ ಪತ್ರಗಳು, ಅಂಚೆ ಚೀಟಿಗಳು, ನಾಣ್ಯಗಳು, ಟಿಕೆಟ್ಗಳು, ರೈಲ್ವೆ ಜೋನ್ಗಳ ಲೋಗೋಗಳು ಹೀಗೆ ಇತಿಹಾಸವನ್ನ ನೆನಪಿಸುವ ವಸ್ತುಗಳ ಭಂಡಾರವೇ ಇಲ್ಲಿ ಕಂಡು ಬರ್ತದೆ. ಜೊತೆಗೆ ಆಗಿನ ಕಾಲದ ಕನ್ನಡಿಗಳು, ಟೆಲಿಫೋನ್, ಟೆಲಿಗ್ರಾಫ್, ಸಂಜ್ಞಾ ಸಲಕರಣೆಗಳು, ರೈಲು ಸಂಚಾರದ ಮಾಡ್ಯೂಲ್, RPF ನ ಸಮವಸ್ತ್ರ, ಮಾನಿಟರ್ಗಳು, ವೈದ್ಯೋಪಕರಣ ವಸ್ತುಗಳು, ಅಲಂಕಾರ ವಸ್ತುಗಳು ಸೇರಿದಂತೆ ಹಳೆಯ ಕಾಲದಲ್ಲಿ ಉಪಯೋಗಿಸುತ್ತಿದ್ದ ರೈಲು ಸಾಮಗ್ರಿಗಳನ್ನ ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಇವುಗಳನ್ನ ನೋಡುತ್ತಾ ಸಾಗುತ್ತಿದ್ದರೆ ನಮಗೆ ಒಮ್ಮೆ ಕಾಲಯಂತ್ರದಲ್ಲಿ ಹಿಂದಕ್ಕೆ ಚಲಿಸಿ ಬಂದಂತೆ ಅನಿಸೋದು ಖಚಿತ. ಮತ್ತೊಂದು ಕಟ್ಟಡದಲ್ಲಿ ಹಿಂದಿನ ಕಾಲದ ಟಿಕೆಟ್ ಮುದ್ರಣೆ ಯಂತ್ರ, ರೈಲಿನಲ್ಲಿ ಹಣ ಒಯ್ಯುತ್ತಿದ್ದ ತಿಜೋರಿ, ಪಾರ್ಸೆಲ್ ಪೆಟ್ಟಿಗೆಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಹಳೆಯ ಕಾಲದ ವೇಟಿಂಗ್ ರೂಮ್ ಮಾಡೆಲ್, ಸ್ಟೇಷನ್ ಮಾಸ್ಟರ್ ಬಳಸುತ್ತಿದ್ದ ವಸ್ತುಗಳು, ಲಾಕರ್ಗಳು, ಕ್ಯಾಶ್ ಕಲೆಕ್ಟರ್ ಮಷಿನ್ ಸೇರಿದಂತೆ ರೈಲ್ವೆ ಹಿಂದೆ ಹೇಗೆ ಕೆಲಸ ಮಾಡುತ್ತಿತ್ತು ಎಂಬುದರ ಸಮಗ್ರ ಮಾಹಿತಿ ಇಲ್ಲಿ ಸಿಗುತ್ತದೆ.
ಈ ಮ್ಯೂಸಿಯಂನ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಟಾಯ್ ಟ್ರೈನ್. ಟಾಯ್ ಟ್ರೈನ್ ನಲ್ಲಿ ಕುಳಿತು ಮಕ್ಕಳು, ಕುಟುಂಬದ ಸದಸ್ಯರು ಆನಂದಿಸಬಹುದು. ಇಲ್ಲಿರುವ 2 ಬೋಗಿಗಳಲ್ಲಿ ಡೀಸೆಲ್ ಎಂಜಿನ್, ಲೋಕೋ ಪೈಲಟ್ ರೂಮ್ ಮತ್ತು ಭಾರತದ ಎಲ್ಲಾ ಜನರನ್ನ ಪ್ರತಿನಿಧಿಸುವ ಪ್ರಯಾಣಿಕರ ಶಿಲ್ಪಗಳಿವೆ. ಇನ್ನು ಇಲ್ಲಿ ರೈಲ್ವೆ ಕೋಚ್ ನಲ್ಲಿ ಮಾಡಿರುವ ಸಿನಿಮಾ ಹಾಲ್ ಸಹ ಇದ್ದು, ರೈಲ್ವೆ ಇತಿಹಾಸಕ್ಕೆ ಸಂಬಂಧಿಸಿದ ಕಿರು ಚಿತ್ರವನ್ನ ಪ್ರದರ್ಶನ ಮಾಡಲಾಗುತ್ತದೆ. ಸೋಮವಾರ ಹೊರತುಪಡಿಸಿ ಮಂಗಳವಾರದಿಂದ ಭಾನುವಾರದವರೆಗೂ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಾರ್ವಜನಿಕರಿಗೆ ಮುಕ್ತವಾಗಿ ಈ ಮ್ಯೂಸಿಯಂ ತೆರೆದಿರುತ್ತದೆ. ಹಿರಿಯರಿಗೆ 20 ರೂಪಾಯಿ ಮತ್ತು ಮಕ್ಕಳಿಗೆ 10 ರೂಪಾಯಿ ಪ್ರವೇಶ ದರವಿದೆ. ನೀವೇನಾದರೂ ಹುಬ್ಬಳ್ಳಿಗೆ ಭೇಟಿ ನೀಡಿದರೆ ರೈಲ್ವೆ ಮ್ಯೂಸಿಯಂಗೆ ಭೇಟಿ ಕೊಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.